ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಕರ್ನಾಟಕದ ಅತಿ ಹಳೆಯ ಮತ್ತು ಪ್ರಮುಖ ಸಮುದಾಯವಾದ ಕುರುಬರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಪಶುಪಾಲನೆ, ಹಾಲು ಉತ್ಪಾದನೆ, ಕೃಷಿ ಇವುಗಳೊಂದಿಗೆ ಬೆಳೆದ ಕುರುಬರು ಕರ್ನಾಟಕದ ಸಂಸ್ಕೃತಿ, ಸಮಾಜ, ರಾಜಕೀಯಕ್ಕೆ ಅನನ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಕುರುಬರು ಮೂಲತಃ ಪಶುಪಾಲಕರಾಗಿದ್ದು ಹಸು, ಎತ್ತು, ಕುರಿ, ಆಡುಗಳನ್ನು ಸಾಕುವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ದರು. ಅವರ ಬದುಕು ಪ್ರಕೃತಿಯೊಂದಿಗೆ ಹತ್ತಿರವಾಗಿ ಬೆಸೆದುಕೊಂಡಿತ್ತು. ಇವರು ಬೆಳೆದ ಹಾಲು ಉತ್ಪನ್ನಗಳು, ಹತ್ತಿ ಹಾಗೂ ಉಣ್ಣೆಯು ಸಮಾಜದ ಆರ್ಥಿಕತೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇತಿಹಾಸಕಾರರ ಪ್ರಕಾರ ಕುರುಬ ಸಮುದಾಯದಿಂದಲೇ ಹೊಯ್ಸಳ ವಂಶ ಪ್ರಾರಂಭವಾಯಿತು. ಇದಕ್ಕೆ ಸಾಕ್ಷಿಯಾಗಿ ಹೊಯ್ಸಳರ ಶಿಲಾಶಾಸನಗಳಲ್ಲಿ ಕುರಿ ಹಾಗೂ ಪಶುಗಳ ಉಲ್ಲೇಖ ಕಂಡುಬರುತ್ತದೆ. ಕುರುಬರು ಕೇವಲ ಪಶುಪಾಲನೆಗೆ ಮಾತ್ರ ಸೀಮಿತವಾಗಿರದೆ ಆಡಳಿತ, ರಾಜಕೀಯ, ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ದೊಡ್ಡ ಪಾತ್ರ ವಹಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಕ್ಕ ಮತ್ತು ಬುಕ್ಕರು ಕುರುಬ ವಂಶಸ್ಥರು ಎಂದು ಹೇಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಕಲೆ, ಸಂಸ್ಕೃತಿ, ದೇವಾಲಯದ ಶಿಲ್ಪಗಳಲ್ಲಿ ಮಹತ್ವಪೂರ್ಣ ಸಾಧನೆಯನ್ನು ಮಾಡಿತು. ಇನ್ನು ಹಲವಾರು ಸಾಮ್ರಾಜ್ಯಗಳಲ್ಲಿಯೂ ಕುರುಬರು ಸಮಾಜದ ಮುಖ್ಯ ಅಂಗವಾಗಿದ್ದರು. ಅಲ್ಲದೆ ಹಲವಾರು ಕುರುಬರು ಸ್ಥಳೀಯ ಆಡಳಿತಗಾರರು, ಸೇನಾಧಿಕಾರಿಗಳು ಮತ್ತು ಧಾರ್ಮಿಕ ನಾಯಕರಾಗಿ ಹೆಸರು ಮಾಡಿದರು. ಕುರುಬರು ತಮ್ಮದೇ ಆದ ಸಮೃದ್ಧ ಸಂಸ್ಕೃತಿ ಪರಂಪರೆಗಳನ್ನು ಹೊಂದಿದ್ದಾರೆ. ಜನಪದ ಸಂಗೀತ, ಡೊಳ್ಳು ಕುಣಿತ, ಕುರುಬರ ಹಬ್ಬಗಳು ಇವರ ವಿಶಿಷ್ಟತೆಯನ್ನು ಎತ್ತಿ ತೋರಿಸುತ್ತವೆ. ಕರೆಯುತ್ತ ಹೋದರೂ ಕುರಿ ದನಗಳನ್ನು ಎಂಬ ಅವರ ಜೀವನ ಶೈಲಿ ಜಾನಪದ ಹಾಡುಗಳಲ್ಲಿ ಜೀವಂತವಾಗಿವೆ. ಕುರುಬರು ದನ ಕಾಯುವುದು, ಕುರಿ ಕಾಯುವುದು, ಹಾಲು ಉತ್ಪಾದನೆ, ಉಣ್ಣೆ ನೇಕಾರಿಕೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದರು. ಇಂದಿಗೂ ದಕ್ಷಿಣ ಭಾರತದ ಅನೇಕ ಗ್ರಾಮಗಳಲ್ಲಿ ಇವರ ಪರಂಪರೆಯ ಜೀವನ ಶೈಲಿಯನ್ನು ನಾವು ಕಾಣಬಹುದು. ಕುರುಬ ಸಮುದಾಯದಿಂದ ಅನೇಕ ಮಹಾನ್ ನಾಯಕರು, ಯೋಧರು ಹಾಗೂ ಸಮಾಜ ಸೇವಕರು ಹೊರಹೊಮ್ಮಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಭಕ್ತ ಕನಕದಾಸರು, ಸಂಗೊಳ್ಳಿ ರಾಯಣ್ಣ ಇವರು ಕುರುಬ ಸಮುದಾಯದ ಹೆಮ್ಮೆ. ಕನಕದಾಸರ ಚಿಂತನೆಗಳು ಸಮಾಜದ ಮೇಲೆ ಧನಾತ್ಮಕವಾಗಿ ಪರಿಣಾಮವನ್ನು ಬೀರಿದವು. ಅಲ್ಲದೆ ಹಲವಾರು ಸ್ವತಂತ್ರ ಹೋರಾಟಗಾರರು ಮತ್ತು ಜನನಾಯಕರು ಕೂಡ ಕುರುಬ ಸಮುದಾಯದಿಂದ ಬಂದಿದ್ದಾರೆ. ಇವರು ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದೆ ಗುರುತು ಬಿಟ್ಟಿದ್ದಾರೆ. ಕುರುಬರು ಪುರಾತನ ಕಾಲದಿಂದಲೇ ಕರ್ನಾಟಕದ ಸಮಾಜ, ಆರ್ಥಿಕತೆ, ಧರ್ಮ, ರಾಜಕೀಯ, ಸಂಸ್ಕೃತಿಗಳಲ್ಲಿ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಇಂದಿಗೂ ಕುರುಬ ಸಮುದಾಯವು ಕರ್ನಾಟಕದ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಹಾಲು ಉತ್ಪಾದನೆ ಹಾಗೂ ಪಶುಪಾಲನೆ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಂದಿನ ರಾಜಕೀಯದಲ್ಲಿಯೂ ಕುರುಬ ಸಮುದಾಯದ ಪ್ರಭಾವ ದೊಡ್ಡದಾಗಿದೆ. ಶಿಕ್ಷಣ, ಕ್ರೀಡೆ, ಕಲಾ ಕ್ಷೇತ್ರಗಳಲ್ಲಿಯೂ ಅನೇಕರು ಹೆಸರು ಮಾಡಿದ್ದಾರೆ. ಹೀಗಾಗಿ ಕುರುಬರ ಇತಿಹಾಸವು ನಮ್ಮ ಕರ್ನಾಟಕದ ಇತಿಹಾಸದ ಅವಿಭಾಜ್ಯ ಅಂಗವೆಂದೇ ಹೇಳಬಹುದು. ಕುರುಬರ ಇತಿಹಾಸವು ಕೇವಲ ಒಂದು ಸಮುದಾಯದ ಇತಿಹಾಸವಲ್ಲ, ಅದು ಕರ್ನಾಟಕದ ಬದುಕಿನ ಶ್ರಮದ, ಶೌರ್ಯದ ಇತಿಹಾಸ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.